ಹೊರಗಡೆಗಿರುವಂಥ ಶತ್ರುಗಳಿಗಿಂತಲೂ ಕೂಡ ಒಳಗಡೆಗಿರುವಂಥ ಶತ್ರುಗಳೇ ಹೆಚ್ಚಿಗೆ ಅಂತ. ಅವರನ್ನು ನಿಭಾಯಿಸೋದು ಕಷ್ಟ. ಹೊರಗಡೆ ಇರೋರು ನಿಭಾಯಿಸ್ಕೊಂಡು ಬಿಡ್ಬೋದು, ಹೊರಗಡೆ ಇರೋರು ಹೊಡೆದಾಕ್ಬಿಡ್ಬೋದು. ಒಳಗಡೆ ಇರೋರು ಎಲ್ಲಿದ್ದಾವೆ, ಯಾವ ಬಿಲದಲ್ಲಿ ಅಡ್ಕೊಂಡು ಕೂತಿದ್ದಾವೆ ಅಂತ ಗೊತ್ತೇ ಆಗೋದಿಲ್ಲ. ಕರ್ನಲ್ ಸೋಫಿಯಾ ಖುರೇಷಿಯ ವಿಚಾರದಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು. ಅವರ ಕುಟುಂಬದ ವಿಚಾರದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿದ್ರು. ಅವ್ರ ಬಗ್ಗೆ ಮಾತನಾಡುವಂಥ ಕೆಲಸವನ್ನು ಒಬ್ಬ ಸಚಿವ ಮಾಡ್ತಾನೆ, ಮಧ್ಯಪ್ರದೇಶ ಸಚಿವ. ಅವನನ್ನು ಇನ್ನೂ ಹಾಗೆ ಉಳಿಸ್ಕೊಂಡಿದ್ದಾರೆ. ಮಂತ್ರಿಯಿಂದ ಕಿತ್ತು ಬಿಸಾಕಬೇಕಾಗಿತ್ತು. ಮಗದೊಂದು ಕಡೆಗೆ ಈಗ ಒಬ್ಬ BSF ಯೋಧ ಪಾಪ ಸಿಕ್ಕಾಕೊಂಡ್ಬಿಟ್ಟಿದ್ರು. ಪಾಕಿಸ್ತಾನ ಸೇನೆ ತಗೊಂಡು ಹೋಗಿತ್ತು. 22 ದಿನಗಳ ನಂತರ ಈಗ ಮತ್ತೆ ಕರ್ಕೊಂಡು ಬರೋದ್ರಲ್ಲಿ ಭಾರತ ಯಶಸ್ವಿಯಾಗಿದೆ. ಏನಾಯಿತು ಎಲ್ಲ ಬೆಳವಣಿಗೆಗಳು, ಏನೆಲ್ಲ ಅಪ್ಡೇಟ್ಸ್ಗಳಿದೆ, ಶಸ್ತ್ರಾಸ್ತ್ರಗಳು ಸಿಕ್ಕಿವೆ ಅಂತೆ. ಯಾವುದದು, ಎಲ್ಲಿದ್ದಾವೆ ನೋಡಿ ಸ್ಟೋರಿನ. ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಗೆಲುವು. ಪಾಕ್ನಿಂದ BSF ಯೋಧ ಬಿಡುಗಡೆ. ವಾಘಾ ಅಟ್ಟಾರಿ ಗಡಿ ಮೂಲಕ ತಾಯ್ನಾಡಿಗೆ ಯೋಧ. ಆಪರೇಷನ್ ಸಿಂಧೂರ ಬಳಿಕ ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ. ಏಪ್ರಿಲ್ 3ರಂದು ಅಚಾನಕ್ಕಾಗಿ ಪಾಕಿಸ್ತಾನದಲ್ಲಿ ಬಂಧಿಸಲ್ಪಟ್ಟಿದ್ದ ಗಡಿ ಭದ್ರತಾ ಪಡೆಯ ಯೋಧ ಪೂರ್ಣಂ ಕುಮಾರ್ ತಾಯ್ನಾಡಿಗೆ ಮರಳಿದ್ದಾರೆ. ಪೆಹಲ್ಗಾಂ ಭಯೋತ್ಪಾದಕ ದಾಳಿಯ ನಂತರ ಪಾಕಿಸ್ತಾನದ ಗಡಿ ಪ್ರದೇಶಕ್ಕೆ ಯೋಧ ಪೂರ್ಣಕುಮಾರ್ ಆಕಸ್ಮಿಕವಾಗಿ ದಾಟಿ ಹೋಗಿದ್ದಕ್ಕಾಗಿ ಪಾಕಿಸ್ತಾನ ರೇಂಜರ್ಗಳು ಬಂಧಿಸಿದ್ರು. ಕಳೆದ 20 ದಿನಗಳಿಂದ ಪಾಕಿಸ್ತಾನ ಯೋಧ ಪೂರ್ಣಂ ಕುಮಾರ್ನನ್ನ ವಶಕ್ಕೆ ಪಡೆದಿತ್ತು. ಇಂದು ವಾಘಾ ಅಟ್ಟಾರಿ ಗಡಿ ಮೂಲಕ ಭಾರತಕ್ಕೆ ಹಸ್ತಾಂತರಿಸಿದೆ. ಏಪ್ರಿಲ್ 23ರಂದು ಫಿರೋಜ್ಪುರ್ ಗಡಿಯಲ್ಲಿ ಕಾಯುತ್ತಿದ್ದಾಗ ಬಿಸಿಲ ಬೇಗೆ ತಾಳಲಾರದೆ ಪಾಕ್ ಮರದ ಕೆಳಗೆ ವಿಶ್ರಾಂತಿ ಪಡೆಯಲು ಹೋಗಿದ್ದ ವೇಳೆ ಪಾಕ್ ರೇಂಜರ್ಗಳು ಯೋಧನನ್ನ ಬಂಧಿಸಿದ್ರು. ಇದೀಗ ಆಪರೇಷನ್ ಸಿಂಧೂರ ಯಶಸ್ವಿ ಮತ್ತು DGMOಗಳ ಮಾತುಕತೆ ಬಳಿಕ ಇಂದು ಬೆಳಗ್ಗೆ 10:30ಕ್ಕೆ ಭಾರತಕ್ಕೆ ಸುರಕ್ಷಿತವಾಗಿ ಹಸ್ತಾಂತರಿಸಲಾಗಿದೆ. ಆಪರೇಷನ್ ಸಿಂಧೂರದ ಬಳಿಕ ಭಾರತಕ್ಕೆ ಮತ್ತೊಂದು ರಾಜತಾಂತ್ರಿಕ ಗೆಲುವಾಗಿದೆ. ಭಾರತದ BSF ಯೋಧ ಪೂರ್ಣಂ ಕುಮಾರ್ ಶಾ ಅನ್ನ ವಾಪಸ್ ಕರೆತರುವಲ್ಲಿ ಭಾರತ ಸರ್ಕಾರ ಯಶಸ್ವಿ ಕೂಡ ಆಗಿದೆ. ಈತ ಕಳೆದ ತಿಂಗಳು 23ನೇ ತಾರೀಕು ಅಚಾನಕ್ಕಾಗಿ ಪಾಕಿಸ್ತಾನದ ಗಡಿಯನ್ನ ಪ್ರವೇಶ ಮಾಡಿದ್ರು. ಈತನನ್ನ ಪಾಕಿಸ್ತಾನದ ಸೇನೆ ಬಂಧಿಸಿ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸುವಂತ ಕೆಲಸ ಕೂಡ ಮಾಡಿತ್ತು. ಭಾರತ ಸರ್ಕಾರ ಇದಾದ ಬಳಿಕ ಪಾಕಿಸ್ತಾನದ ಮೇಲೆ ನಿರಂತರವಾಗಿ ಒತ್ತಡವನ್ನು ಹೇರಿ ಬಿಡುಗಡೆ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹ ಮಾಡಿತ್ತು. ಕೊನೆಗೆ ಈ ಎರಡೂ ದೇಶಗಳ ನಡುವೆ ನಡೀತಾ ಇದ್ದಂಥ ಉದ್ವಿಗ್ನ ಪರಿಸ್ಥಿತಿ ತಣ್ಣಗಾದ ಮೇಲೆ ಪಾಕಿಸ್ತಾನ ಈಗ ಪೂರ್ಣಂ ಕುಮಾರ್ ಶಾ ಅವರನ್ನ ಬಿಡುಗಡೆ ಮಾಡಲಿಕ್ಕೆ ಒಪ್ಕೊಂಡಿರುವಂಥದ್ದು. ಅದರಂತೆ ಅಟಾರಿ ಗಡಿಯಲ್ಲಿ ಇವತ್ತು ಭಾರತೀಯ ಸೇನೆಗೆ ಅವರನ್ನ ಹಸ್ತಾಂತರಿಸುವಂತ ಕೆಲಸ ಕೂಡ ಮಾಡಿದೆ. ಶೋಪಿಯಾನದಲ್ಲಿ ಆಪರೇಷನ್ ಕೆಲ್ಲರ್. ಲಷ್ಕರ್ ಉಗ್ರರ ಶಸ್ತ್ರಾಸ್ತ್ರಗಳು ವಶಕ್ಕೆ. ಇನ್ನು ನಿನ್ನೆಯಷ್ಟೇ ಶೋಪಿಯಾನದ ಕೆಲ್ಲರ್ ಬಳಿ ಅಡಗಿದ್ದ ಲಷ್ಕರ್ ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿತ್ತು. 3 ಲಷ್ಕರ್ ಭಯೋತ್ಪಾದಕರ ರುಂಡವನ್ನ ಚೆಂಡಾಡಿತ್ತು. ಇಂದು ಹತರಾದ ಉಗ್ರರ ಬಳಿಯಿದ್ದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿದೆ. ಬುಲೆಟ್ ಜಾಕೆಟ್ಗಳು, ಬುಲೆಟ್ಗಳು, ರೈಫಲ್ಸ್, ಹ್ಯಾಂಡ್ ಗ್ರೆನೇಡ್, ಚೈನಾ ಮೇಡ್ ಕಮ್ಯುನಿಕೇಶನ್ ಸೆಟ್, ಹಣವನ್ನು ಸಹ ಸೇನೆ ವಶಕ್ಕೆ ಪಡೆದಿದೆ. ಈ ಎಲ್ಲ ವೆಪನ್ಸ್ಗಳು ಉಗ್ರರು ಸಂಚು ಮಾಡಿಯೇ ಶೋಪಿಯಾನಕ್ಕೆ ನುಗ್ಗಿದ್ರು ಎಂಬುದನ್ನ ಹೇಳ್ತಿದೆ. ಆದರೆ ಭಾರತೀಯ ಸೇನೆಯ ಚಾಣಾಕ್ಷತನದಿಂದ ಉಗ್ರರ ಸಂಚು ವಿಫಲಗೊಂಡಿದ್ದಲ್ಲದೆ 3 ಲಷ್ಕರ್ ಉಗ್ರರನ್ನ ಹತ್ಯೆ ಮಾಡುವಲ್ಲಿ ಸೇನೆ ಯಶಸ್ವಿಯಾಗಿದೆ. ನಿನ್ನೆ ಶೋಪಿಯಾನ್ ಜಿಲ್ಲೆಯ ಕೆಲ್ಲರ್ ಗ್ರಾಮದಲ್ಲಿ 3 ಲಷ್ಕರ್ ಎ ತೊಯ್ಬಾದ ಅಂಗಸಂಸ್ಥೆ TRFನ ಸದಸ್ಯರನ್ನ ಹೊಡೆದುರುಳಿಸುವಂತ ಕೆಲಸ ಮಾಡಿತ್ತು. ಒಬ್ಬ ಭಯೋತ್ಪಾದಕನನ್ನ ಜೀವಂತವಾಗಿ ಹಿಡಿಯುವಂತ ಕೆಲಸಗಳು ಕೂಡ ಆಗಿತ್ತು. ಈಗ ಆ ಭಯೋತ್ಪಾದಕನ ವಿಚಾರಣೆಯನ್ನ ಒಂದು ಕಡೆಗೆ ನಡೆಸಲಾಗ್ತಾ ಇದೆ. ಇನ್ನು ಸಾವನ್ನಪ್ಪಿದಂತಹ ಭಯೋತ್ಪಾದಕರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಈಗ ಸೇನೆ ಮಾಡಿದೆ. ಮುಖ್ಯವಾಗಿ ಚೀನಾ ಮೇಡ್ ಆಗಿರುವಂತಹ ಟೆಲಿಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ಸ್, ಮದ್ದು ಗುಂಡುಗಳು, ಜೀವಂತ ಗುಂಡುಗಳು, ಇದ್ರ ಜೊತೆಗೆ ರೈಫಲ್ಗಳು, ಹೀಗೆ ಹಲವಾರು ಆಪತ್ತಿನ ವಸ್ತುಗಳು ಈಗ ಸಿಕ್ಕಿರುವಂಥದ್ದು. ಈ ಬೆಳವಣಿಗೆ ಏನಿದೆ ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. TRFನ ಸದಸ್ಯರು ಈ ಒಂದು ಶೋಪಿಯಾನ ಗ್ರಾಮದಲ್ಲಿ ಯಾಕೆ ಅಡಗಿ ಕುಳ್ಕೊಂಡಿದ್ರು, ಜೊತೆಗೆ ಇವ್ರದ್ದು ಮುಂದಿನ ಪ್ಲಾನ್ಗಳು ಏನಾದರೂ ಇತ್ತ, ಶಸ್ತ್ರಸಜ್ಜಿತವಾಗಿ ಯಾಕೆ ಇಲ್ಲಿ ಠಿಕಾಣಿ ಹಾಕಿದ್ರು ಅನ್ನುವಂಥ 10 ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇದ್ರ ಜೊತೆಗೆ ಭಯೋತ್ಪಾದಕರ ಬಳಿಯಲ್ಲಿ ಚೀನಾ ಮೇಡ್ ಇನ್ ವಸ್ತುಗಳು ಹೇಗೆ ಬಂದ್ವು, ಅವರಿಗೆ ಪೂರೈಕೆ ಮಾಡಿದ್ದೇರು ಯಾರು ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು. ಈ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಕಂಡುಕೊಳ್ಳುವಂತ ಕೆಲಸವನ್ನ ಈಗ ಭದ್ರತಾ ಪಡೆಗಳು ಮಾಡ್ತಾ ಇವೆ. ಸೇನಾ ಮುಖ್ಯಸ್ಥರಿಂದ ರಾಷ್ಟ್ರಪತಿಗಳ ಭೇಟಿ. ಆಪರೇಷನ್ ಸಿಂಧೂರ ಸಕ್ಸಸ್ ಬೆನ್ನಲ್ಲೇ ಭೇಟಿ.
ಶತ್ರು ರಾಷ್ಟ್ರ ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಯಶಸ್ವಿ ಬೆನ್ನಲ್ಲೇ ಮೂವರು ಸೇನಾ ಮುಖ್ಯಸ್ಥರು ರಾಷ್ಟ್ರಪತಿ ದ್ರೌಪದಿ ಮುರ್ಮುರನ್ನ ಭೇಟಿ ಮಾಡಿದ್ರು. ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್, ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ, ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಮತ್ತು ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ರಾಷ್ಟ್ರಪತಿಯವರನ್ನ ಭೇಟಿ ಮಾಡಿ ಆಪರೇಷನ್ ಸಿಂಧೂರ್ ಬಗ್ಗೆ ವಿವರಿಸಿದ್ರು. ಇನ್ನು ಈ ವೇಳೆ ರಾಷ್ಟ್ರಪತಿಗಳು ಭಯೋತ್ಪಾದನೆಯ ವಿರುದ್ಧ ಭಾರತದ ಅತ್ಯದ್ಭುತ ಹೋರಾಟದ ಯಶಸ್ಸಿಗೆ ಕಾರಣವಾದ ಸಶಸ್ತ್ರ ಪಡೆಗಳ ಶೌರ್ಯ ಮತ್ತು ಸಮರ್ಪಣೆಯನ್ನ ಶ್ಲಾಘಿಸಿದ್ರು. ಜೈಶಂಕರ್, ನಡ್ಡಾ ಸೇರಿ 25 ಮಂದಿಗೆ ಹೈ ಸೆಕ್ಯುರಿಟಿ, ಬುಲೆಟ್ ಪ್ರೂಫ್ ಕಾರು, ಕಮಾಂಡೋಗಳಿಂದ ಭದ್ರತೆ. ಆಪರೇಷನ್ ಸಿಂಧೂರದ ಬಳಿಕ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸೇರಿ 25 ಪ್ರಮುಖರಿಗೆ ಭದ್ರತೆ ಹೆಚ್ಚಿಸಲಾಗಿದೆ. ಬುಲೆಟ್ ಪ್ರೂಫ್ ಕಾರು, ಕಮಾಂಡೋ ಸೆಕ್ಯುರಿಟಿಯನ್ನ ನೀಡಲಾಗಿದೆ. ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಜೋರಾಗಿದ್ದು, ಕದನ ವಿರಾಮ ಘೋಷಣೆಯಾದ ಬಳಿಕ ವಿದೇಶಾಂಗ ಸಚಿವಾಲಯದ ವಿನಂತಿ ಮೇರೆಗೆ 25 ಪ್ರಮುಖರ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ವಿದೇಶಾಂಗ ಕಾರ್ಯದರ್ಶಿ ತ್ರಿವಿಕ್ರಮ್ ಮಿಶ್ರಿ, ಕೇಂದ್ರ ಸಚಿವರು, ಸಂಸದರು ಮತ್ತು ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಸೇರಿದಂತೆ 25 ಬಿಜೆಪಿ ನಾಯಕರಿಗೆ ನೀಡಲಾಗಿರುವ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಈಗಾಗಲೇ ಝೆಡ್ ಸೆಕ್ಯುರಿಟಿ ಹೊಂದಿರುವ ಜೈಶಂಕರ್ಗೆ ಮತ್ತೆ ಭದ್ರತೆ ಹೆಚ್ಚಿಸಲಾಗಿದೆ. ಬುಲೆಟ್ ಪ್ರೂಫ್ ಕಾರು, ಕಮಾಂಡೋ ಸೆಕ್ಯುರಿಟಿ ನೀಡಲಾಗಿದೆ. ಜೊತೆಗೆ ದೆಹಲಿಯಲ್ಲಿರುವ ಸರ್ಕಾರಿ ನಿವಾಸಕ್ಕೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ಆಪರೇಷನ್ ಸಿಂಧೂರದ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ. ಈ ಕಾರಣಕ್ಕೋಸ್ಕರ ವಿದೇಶಾಂಗ ಸಚಿವರು ಮತ್ತು ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಗೆ ಭದ್ರತೆಯನ್ನು ಹೆಚ್ಚಳ ಮಾಡಿರುವಂಥದ್ದು. ಇವರಿಬ್ಬರಿಗೆ ಅಲ್ಲದೆ ಬಿಜೆಪಿಯ 25 ಪ್ರಮುಖರಿಗೆ, 25 ಜನರಿಗೆ ಭದ್ರತೆಯನ್ನು ಹೆಚ್ಚಳ ಮಾಡಲಾಗಿದೆ. Z+ ಸೆಕ್ಯೂರಿಟಿಯನ್ನು ಕೊಟ್ಟಿರುವಂಥದ್ದು, ಜೊತೆಗೆ ಬುಲೆಟ್ ಪ್ರೂಫ್ ಕಾರನ್ನು ಕೊಟ್ಟಿರುವಂಥದ್ದು, ಅದರ ಜೊತೆಗೆ ಬೆಂಗಾವಲು ವಾಹನಗಳನ್ನು ಹೆಚ್ಚಳ ಮಾಡಿರುವಂಥದ್ದು ಕೂಡ ಮಾಡಲಾಗಿದೆ. ಈ ಕಾರಣಕ್ಕೋಸ್ಕರ 25 ಪ್ರಮುಖರಿಗೆ ಭದ್ರತೆಯನ್ನು ಹೆಚ್ಚಳ ಮಾಡಿರುವಂಥದ್ದು. ಸ್ವತಃವಾಗಿ ವಿದೇಶಾಂಗ ಸಚಿವಾಲಯವೇ ಈ ರೀತಿಯಾದಂಥ ಭದ್ರತೆಯನ್ನು ಹೆಚ್ಚಳ ಮಾಡಬೇಕು ಅಂತ ಮನವಿ ಮೇರೆಗೆ ಈಗ ಜೈಶಂಕರ್ ಸೇರಿದಂತೆ ಮಿಶ್ರಿ ಅವರಿಗೂ ಕೂಡ ಭದ್ರತೆಯನ್ನು ಹೆಚ್ಚಳ ಮಾಡಿರುವಂಥದ್ದು ಕಂಡು ಬರ್ತಿದೆ. ದೇಶಾದ್ಯಂತ ಬಿಜೆಪಿಯಿಂದ ತಿರಂಗ ಯಾತ್ರೆ. ಆಪರೇಷನ್ ಸಿಂಧೂರ ಯಶಸ್ವಿ ಬಳಿಕ ದೇಶಾದ್ಯಂತ ಬಿಜೆಪಿ ವಿಜಯೋತ್ಸವದ ಪ್ರತೀಕವಾಗಿ ತಿರಂಗ ಯಾತ್ರೆ ನಡೆಸಿದೆ. ಉತ್ತರ ಪ್ರದೇಶದ ಲಕ್ನೋ, ಒಡಿಶಾದ ಭುವನೇಶ್ವರ್, ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ತಿರಂಗ ಯಾತ್ರೆ ನಡೆಸಲಾಯಿತು. ಭಾರತದ ತ್ರಿವರ್ಣ ಧ್ವಜ ಹಿಡಿದು ಪಾಕಿಗಳು ಉಗ್ರರ ವಿರುದ್ಧ ಗೆಲುವನ್ನ ಸಂಭ್ರಮಿಸಲಾಯಿತು. ಇನ್ನು ಸಿಎಂ ಆದಿತ್ಯನಾಥ್ ನೇತೃತ್ವದಲ್ಲಿ ಭಾರತದ ಶೌರ್ಯ ತಿರಂಗ ಯಾತ್ರೆ ನಡೆಸಲಾಯಿತು. ಅತಿ ಉದ್ದ ರಾಷ್ಟ್ರಧ್ವಜ ಹಿಡಿದ ವಿದ್ಯಾರ್ಥಿಗಳು, ಕಾರ್ಯಕರ್ತರು ರ್ಯಾಲಿಯಲ್ಲಿ ಭಾಗಿಯಾಗಿದ್ರು. ಕರ್ನಲ್ ಸೋಫಿಯಾ ಖುರೇಶಿ ಬಗ್ಗೆ ಸುಳ್ಳು ಸುದ್ದಿ, ವದಂತಿ ನಂಬದಂತೆ ಬೆಳಗಾವಿ ಎಸ್ಪಿ ಮನವಿ. ಆಪರೇಷನ್ ಸಿಂಧೂರದ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದ್ದ ಕರ್ನಲ್ ಸೋಫಿಯಾ ಖುರೇಶಿ ಪತಿ ಮನೆ ಮೇಲೆ ಆರ್ಎಸ್ಎಸ್ ದಾಳಿ ನಡೆಸಿದೆ ಎಂಬ ವದಂತಿ ಬೆನ್ನಲ್ಲೇ ಸುಳ್ಳು ಸುದ್ದಿ ನಂಬದಂತೆ ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಶಂಕರ್ ಗುಳೇದ್ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಎಸ್ಪಿ ಗುಳೇದ್ ಎಕ್ಸ್ ಖಾತೆಯಲ್ಲಿ ಕರ್ನಲ್ ಸೋಫಿಯಾ ಪತಿ ಮನೆಯ ಮೇಲೆ ಆರ್ಎಸ್ಎಸ್ ಬೆಂಬಲಿತ ಹಿಂದೂಗಳು ದಾಳಿ ಮಾಡಿ ಮನೆ ಧ್ವಂಸ ಮಾಡಿದ್ದಾರೆ ಎಂದು ಹಳೆ ಫೋಟೋ ಹಾಕಿ ಸುಳ್ಳು ಪೋಸ್ಟ್ ಹಾಕಲಾಗಿತ್ತು. ಅನೀಸ್ ಉದ್ದೀನ್ ಎಂಬಾತ ಎಕ್ಸ್ ಖಾತೆಯಲ್ಲಿ ಸುಳ್ಳು ಸುದ್ದಿ ಹಾಕಿಕೊಂಡಿದ್ದ. ಕೂಡಲೇ ನಾವು ಸೋಫಿಯಾ ಖುರೇಶಿ ಅವರ ಪತಿ ಮನೆಗೆ ನಮ್ಮ ಪೊಲೀಸರನ್ನ ಕಳಿಸಿದ್ದೆವು. ಯಾವುದೇ ದಾಳಿ ನಡೆದಿಲ್ಲ ಎನ್ನುವುದು ಗೊತ್ತಾಗಿದೆ. ಆದರೂ ಸದ್ಯ ಸುರಕ್ಷತಾ ದೃಷ್ಟಿಯಿಂದ ಪೊಲೀಸರು ಸೋಫಿಯಾ ಪತಿ ಮನೆಗೆ ಭದ್ರತೆ ಒದಗಿಸಿದ್ದಾರೆ. ಜೊತೆಗೆ ಪೊಲೀಸರ ಗಮನಕ್ಕೆ ಬರುತ್ತಿದ್ದಂತೆ ಆ ವ್ಯಕ್ತಿ ಎಕ್ಸ್ ಖಾತೆಯಿಂದ ಪೋಸ್ಟ್ ಡಿಲೀಟ್ ಮಾಡಿದ್ದಾನೆ ಎಂದಿದ್ದಾರೆ. ಇನ್ನು ಪೋಸ್ಟ್ ಮಾಡಿದ ವ್ಯಕ್ತಿ ಕೆನಡಾ ಮೂಲದವನು ಎಂದು ಗೊತ್ತಾಗಿದೆ. ಹೊರ ದೇಶದವನು ಎಂದು ಗೊತ್ತಾಗ್ತಿದ್ದಂತೆ ಎಫ್ಐಆರ್ ಮಾಡಿಕೊಂಡಿಲ್ಲ. ಎಕ್ಸ್ ಲೀಗಲ್ ಟೀಮ್ನಿಂದ ಮಾಹಿತಿ ಪಡೆಯುತ್ತಿದ್ದೇವೆ. ಒಂದ್ ವೇಳೆ ಆತ ಭಾರತದವನು ಎಂದು ಗೊತ್ತಾದ್ರೆ ಎಫ್ಐಆರ್ ಮಾಡಿಕೊಳ್ಳುತ್ತೇವೆ. ಅವಶ್ಯಕತೆ ಬಿದ್ರೆ ಅವನನ್ನ ಅರೆಸ್ಟ್ ಕೂಡ ಮಾಡುತ್ತೇವೆ ಎಂದಿದ್ದಾರೆ. ನಮ್ಮ ದೇಶದ ಹೆಮ್ಮೆಯ ಮಗಳಾದ ಕರ್ನಲ್ ಸೋಫಿಯಾ ಖುರೇಶಿ ಅವರು ಕುಟುಂಬಸ್ಥರು ಇಲ್ಲಿರ್ತಾರೆ. ಆ ಕುಟುಂಬಸ್ಥರಿರುವಂಥ ಮನೆ ಮೇಲೆ RSS ಬೆಂಬಲಿತ ಹಿಂದೂಗಳು ದಾಳಿ ಮಾಡಿ ಅವರ ಕುಟುಂಬಸ್ಥರು ಸ್ಥಳಾಂತರಗೊಂಡಿದ್ದಾರೆ ಅನ್ನುವಂಥ ಒಂದು ಸುಳ್ಳು ಸುದ್ದಿಯನ್ನು ಈ ಹಿಂದೆ ಟ್ವಿಟ್ಟರ್ ಮತ್ತು ಈಗಿನ ಎಕ್ಸ್ ಮಾಧ್ಯಮದಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ರು. ಮತ್ತು ಈ ರೀತಿ ಸುಳ್ಳು ಸುದ್ದಿ ಹರಡೋರ ಮೇಲೆ ನಾವು ಕ್ರಮ ತಗೊಳ್ತೀವಿ, ಡಿಲೀಟ್ ಮಾಡದೇ ಇದ್ರೆ ಅನ್ನುವಂಥ ಒಂದು ಪೋಸ್ಟನ್ನು ಹಾಕಿದಾಗ ತಕ್ಷಣ ಆ ವ್ಯಕ್ತಿ ಅದನ್ನು ಡಿಲೀಟ್ ಮಾಡಿದ್ದಾನೆ. ನಮ್ಮ ಪೊಲೀಸರನ್ನ ಅವ್ರ ಮನೆಗೆ ಕಳಿಸಿ ಎಚ್ಚರಿಕೆಯಿಂದ ಇರಲಿಕ್ಕೆ ತಿಳಿ ಹೇಳಿದ್ವಿ. ಈ ವ್ಯಕ್ತಿ ಮೂಲತಃ ಬ್ರಿಟಿಷ್ ಕೊಲಂಬಿಯಾ ಕೆನಡಾದವನು ಇರೋದಾಗಿ ವೆರಿಫೈಡ್ ಅಕೌಂಟ್ ಟ್ವಿಟ್ಟರ್ನಿಂದ ಮಾಹಿತಿ ಬಂದಿದೆ.
ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿ ಭಾರತ ಮೂಲದವನಾಗಿದ್ದರೆ ಅವನ ಮೇಲೆ ಒಂದು FIR ಕೂಡ ದಾಖಲು ಮಾಡ್ತಾ ಇದ್ದೀವಿ. ಒಟ್ಟಾರೆ ಪಾಕ್ನಿಂದ ಬಂಧಿಸಲ್ಪಟ್ಟಿದ್ದ ಯೋಧ ಭಾರತಕ್ಕೆ ಸುರಕ್ಷಿತವಾಗಿ ಮರಳಿದ್ದು, ಶೋಪಿಯಾನದಲ್ಲಿ ಉಗ್ರರ ಸಂಚನ್ನ ಸೇನೆ ವಿಫಲಗೊಳಿಸಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.